ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಆರ್ ಕೆ ವ್ಲಾಗ್ಸ್ ಕನ್ನಡ. ಸೊ ನಾವಿವತ್ತು ರಿವ್ಯೂ ಮಾಡೋಕ್ಕೆ ಬಂದಿರೋದು BYD E-Max 7. ಸೊ ಇದು ಬಂದು ಕನ್ನಿಂಗ್ಹ್ಯಾಮ್ ರೋಡಲ್ಲಿರೋ BYD ಶೋರೂಮ್ ನಾವು ಬಂದಿರೋದು. ಸೊ ಕಂಪ್ಲೀಟ್ ರಿವ್ಯೂನ ನಾವು ತಿಳಿಸ್ಕೊಡ್ತಾ ಹೋಗ್ತೀವಿ. ತಿಳಿಸ್ಕೊಡೋಕ್ಕಿಂತ ಮುಂಚೆ ಯಾರು ಚಾನಲ್ಗೆ ಹೊಸ್ದಾಗಿ ಬಂದಿರೋ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಮೆನ್ಷನ್ ಮಾಡಿರ್ತೀನಿ, ಹೋಗಿ ಫಾಲೋ ಮಾಡಿ ಅಂತ ಹೇಳ್ತಾ. ಸೊ ಕಂಪ್ಲೀಟ್ ರಿವ್ಯೂನ ತಿಳಿಸ್ಕೊಡ್ತಾ ಹೋಗ್ತೀನಿ. ಏನು ಬ್ಯಾಟ್ರಿ ಕೆಪಾಸಿಟಿ ಏನಿದೆ, ರೇಂಜ್ ಏನಿದೆ, ಮತ್ತು ಏನೇನು ವೇರಿಯಂಟ್ಸ್ ಇದೆ ಅಂತ, ಮತ್ತು ಪ್ರೈಸ್ ವೇರಿಯಂಟು ಕಂಪ್ಲೀಟ್ ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡ್ತಾ ಹೋಗೋಣ ಬನ್ನಿ. BYD E-Maxದು ರಿವ್ಯೂ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಫ್ರಂಟ್ ಲುಕ್ ನೋಡೋದಾರೆ ನಿಮಗೆ, ಫ್ರಂಟ್ ಲುಕ್ಕಲ್ಲಿ ನಿಮಗೆ ಇದು ಫ್ಲೋಟಿಂಗ್ ನಿಮಗೆ LED ಟೈಪ್ ಬರುತ್ತೆ ಅಂತ ಹೇಳ್ಬೋದು. ಹಾಗೆ ವಿತ್ DRL ಕೂಡ ಬರುತ್ತೆ ಅಂತ ಹೇಳ್ಬೋದು. ಸೊ ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು BYD ಲೋಗೋ ಕೂಡ ಇದೆ, ವಿತ್ ನಿಮಗೆ ಇಲ್ಲಿ ಸಿಲ್ವರ್ ಟಚ್ ಕೊಟ್ಟಿದ್ದಾನೆ ಅಂತ ಹೇಳ್ಬೋದು. ಸೊ ಫ್ರಂಟಲ್ಲಿ ನಿಮಗೆ ಕ್ಯಾಮ್ರಾ ಬರುತ್ತೆ ಅಂತ ಹೇಳ್ಬೋದು. ಹಾಗೆ ನಿಮಗೆ ಲೆವೆಲ್ 2 ADAS ಸೆನ್ಸರ್ ಕೂಡ ಬರುತ್ತೆ. ನೋಡ್ತಾ ಇರ್ಬೋದು ನಿಮಗೆ ಲೋಯರ್ ಕೂಡ ಬ್ಲ್ಯಾಕಲ್ಲಿ ಕೊಟ್ಟಿದ್ದಾನೆ. ಹಾಗೆ ಬಂಪರ್ ಕೂಡ ಫ್ರಂಟ್ ನಿಮಗೆ ಪೇಂಟೆಡ್ ಬರುತ್ತೆ ಅಂತ ಹೇಳ್ಬೋದು. ಹಾಗೆ ಇಲ್ಲೊಂದು ಸ್ವಲ್ಪ ಕ್ರೋಮ್ ಟಚ್ ಕೊಟ್ಟಿದ್ದಾನೆ. ವಿತ್ ನಿಮ್ಗೆ ನೋಡ್ತಾ ಇರ್ಬೋದು ಇಲ್ಲಿ ಏರ್ ವೆಂಟ್ಸ್ ಕೂಡ ನಮಗೆ ಸ್ಪೇಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹಾಗೆ ನಿಮಗೆ ಪಿಯಾನೋ ಬ್ಲ್ಯಾಕ್ ಫಿನಿಷಲ್ಲಿ ಬಂಪರಲ್ಲಿ ಡ್ಯುಯಲ್ ಟೋನ್ ಟಚ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ನೀವು ನೋಡಿದರೆ ಎಡಸ್ತು ಕ್ಯಾಮ್ರಾ ಕೂಡ ಪ್ಲೇಸ್ ಆಗಿದೆ ಅಂತ ಹೇಳ್ಬೋದು. ನೀವು ನೋಡ್ಬೋದು ಯಾವ ರೀತಿ ಇದೆ ಪ್ಲೇಸ್ ಕ್ಯಾಮ್ರಾ ಅಂತ. ಈಗ ಬ್ಯಾಟ್ರಿ ನೋಡಿದ್ರೆ 71.8 kW ಬ್ಯಾಟ್ರಿ ಬರುತ್ತೆ ಅಂತ ಹೇಳ್ಬೋದು. ಸೊ 201 ಹಾರ್ಸ್ ಪವರ್ ಬರುತ್ತೆ, ಮತ್ತು 308 Nm ಟಾರ್ಕ್ ಬರುತ್ತೆ ಅಂತ ಹೇಳ್ಬೋದು. ಸೊ ಟೋಟಲ್ ರೇಂಜ್ ನೋಡಿದ್ರೆ ನಿಮಗೆ 530 ಕಿಲೋಮೀಟರ್ಸ್ ರೇಂಜ್ ಬರುತ್ತೆ ಅಂತ ಹೇಳ್ಬೋದು. ಸೊ ಇದರಲ್ಲಿ ನಿಮಗೆ 6 ಸೀಟರ್ ಮತ್ತು 7 ಸೀಟರ್ ಎರಡು ವೇರಿಯಂಟು ಅವೈಲಬಿಲಿಟಿ ಇದೆ. ಸೊ ಪ್ರೀಮಿಯಮು ಮತ್ತು ಹೈ ರೇಂಜ್ ಅಂತ ಎರಡು ವೇರಿಯಂಟ್ ಬರುತ್ತೆ ಅಂತ ಹೇಳ್ಬೋದು. ಅದರಲ್ಲಿ ನಿಮಗೆ 6 ಸೀಟರ್ ಮತ್ತು 7 ಸೀಟರ್ ವೇರಿಯಂಟ್ ಬರುತ್ತೆ ಅಂತ ಹೇಳ್ಬೋದು. ಸೊ ನಿಮಗೆ ಸೈಡ್ ವ್ಯೂ ನೋಡಿದ್ರೆ ಯಾವ ರೀತಿ ಇದೆ ಅಂತ ನೋಡ್ತಾ ಇರ್ಬೋದು. ಒಂದು MPV ಗಾಡಿ ಆಗಿರೋದ್ರಿಂದ ಸೊ ಸೈಡ್ ವ್ಯೂನು ಅಷ್ಟೇ ಲುಕ್ ಆಗಿದೆ ಅಂತ ಹೇಳ್ಬೋದು. ಸೊ ನಿಮಗೆ ಟೈರ್ ಬರೋದಾರೆ ನಿಮಗೆ ಫ್ರಂಟ್ ಟೈರ್ ಬಂದು ನೋಡ್ತಾ ಇರ್ಬೋದು ಅಲೈ ಯಾವ ರೀತಿ ಇದೆ ಅಂತ. ನಿಮಗೆ ಟೈರ್ ಸೆಕ್ಷನ್ ಬಂದು ಫ್ರಂಟ್ದು ನೀವು ನೋಡ್ತಾ ಇರ್ಬೋದು 225/55/R17 7" ಅಲೈವರ್ ಬರುತ್ತೆ ಅಂತ ಹೇಳ್ಬೋದು. ಸೊ ನಮಗೆ ಫ್ರಂಟು ಮತ್ತು ರಿಯರ್ ಎರಡು ಸೈಡಲ್ಲೂ ಡಿಸ್ಕ್ ಬರುತ್ತೆ ಅಂತ ಹೇಳ್ಬೋದು. ಸೊ ಸೈಡ್ ORVM ಬರೋದಾರೆ ನಿಮಗೆ ವಿತ್ ಇಂಟಿಗ್ರೇಟರ್ ಕೂಡ ಇಂಡಿಗ್ರೇಟ್ ಆಗುತ್ತೆ ಅಂತ ಹೇಳ್ಬೋದು. ಸೊ ನಿಮಗೆ ಹಾಗೆ ಕ್ಯಾಮ್ರಾ ಕೂಡ ಬಂದಿರುತ್ತೆ ನೋಡ್ತಾ ಇರ್ಬೋದು. ನಿಮಗೆ ಮಿರರು ಅಷ್ಟೇ ನೋಡ್ತಾ ಇರ್ಬೋದು. ನಿಮಗೆ ಡ್ಯುಯಲ್ ಟೋನಲ್ಲಿ ಬರುತ್ತೆ, ಬ್ಲ್ಯಾಕು ಮತ್ತು ವೈಟ್ ಕಲರ್ ಗ್ಲಾಸಿ ಲುಕ್ಕಲ್ಲಿ ಬರುತ್ತೆ ಅಂತ ಹೇಳ್ಬೋದು. ಸೊ 360 ಡಿಗ್ರಿ ಕ್ಯಾಮ್ರಾ ಕೊಟ್ಟಿರೋದ್ರಿಂದ ಸೊ ಕ್ಯಾಮ್ರಾ ಕೂಡ ಪ್ಲೇಸ್ಮೆಂಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಈ ಗ್ರೌಂಡ್ ಕ್ಲೀನೆಸ್ ನೋಡಿದ್ರೆ ನಿಮಗೆ 170 mm ಗ್ರೌಂಡ್ ಕ್ಲೀನೆಸ್ ಬರುತ್ತೆ ಅಂತ ಹೇಳ್ಬೋದು. ಸೊ ಹಾಗೆ ನಿಮಗೆ ಇಲ್ಲಿ ಕ್ರೋಮ್ ಟಚ್ ಕೂಡ ಕೊಟ್ಟಿದ್ದಾನೆ ಅಂತ ಹೇಳ್ಬೋದು. ಸೊ ನಿಮಗೆ ಪ್ಯಾಸೆಂಜರ್ ಸೈಡ್ ಕೂಡ ನಿಮಗೆ ಕೀಲೆಸ್ ಎಂಟ್ರಿ ಬರುತ್ತೆ ಅಂತ ಹೇಳ್ಬೋದು. ಸೊ ನೋಡ್ತಾ ಇರ್ಬೋದು ಕೀಲೆಸ್ ಎಂಟ್ರಿ ಬಟನ್ ಕೂಡ ಕೊಟ್ಟಿದ್ದಾನೆ ಅಂತ. ಸೊ ನಿಮಗೆ ರಿಯರ್ ಸೈಡ್ ಬರೋದಾರೆ ನೋಡ್ತಾ ಇರ್ಬೋದು ಟೈಲ್ ಲ್ಯಾಂಪ್ ಯಾವ ರೀತಿ ಇದೆ ಅಂತ. ಸೊ ನಿಮಗೆ ಇಲ್ಲೂ ಅಷ್ಟೇ LED ಟೈಲ್ ಲ್ಯಾಂಪ್ ಕೊಟ್ಟಿದ್ದಾನೆ, ವಿತ್ ನಿಮಗೆ ಕ್ರೋಮ್ ಫಿನಿಶ್ ಕೂಡ ಬರುತ್ತೆ ಅಂತ ಹೇಳ್ಬೋದು. ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ವಿತ್ ನಿಮಗೆ BYD E-Max 7 ಲೋಗೋ ಕೂಡ ಬರುತ್ತೆ, ಹಾಗೆ BYD ಲೋಗೋ ಕೂಡ ಬರುತ್ತೆ ಅಂತ ಹೇಳ್ಬೋದು. ಸೊ ರಿಯರಲ್ಲಿ ನಿಮಗೆ ನೋಡೋದಾದ್ರೆ ರಿಯರ್ ವೈಪರ್ ಕೂಡ ಬರುತ್ತೆ, ಮತ್ತು ನಿಮಗೆ ಡಿಫಾಗರ್ ಕೂಡ ಬರುತ್ತೆ. ಸೊ ನಿಮಗೆ ಐ ಸ್ಟಾಪ್ ಮೌಂಟ್ ಲ್ಯಾಂಪು ಅಷ್ಟೇ ನೋಡ್ತಾ ಇರ್ಬೋದು ನಿಮಗೆ ಯಾವ ರೀತಿ ಇದೆ ಅಂತ. ವಿತ್ ನಿಮಗೆ ಶಾರ್ಕ್ ಫಿನ್ ಆ್ಯಂಟೆನಾ ಹಾಗೆ ರೂಫ್ ರೈಲ್ಸ್ ಕೂಡ ಸಿಗುತ್ತೆ ಅಂತ ಹೇಳ್ಬೋದು. ಇನ್ನು ರಿಯರ್ ಸೈಡ್ ನೋಡಿದ್ರೆ ಕ್ಯಾಮ್ರಾ ಬರುತ್ತೆ, ಮತ್ತು ನಿಮಗೆ ಪಾರ್ಕಿಂಗ್ ಸೆನ್ಸರ್ ಕೂಡ ಬರುತ್ತೆ ಅಂತ ಹೇಳ್ಬೋದು. ಹಾಗೆ ನಿಮ್ಗೆ ರಿಯರ್ ಸೈಡ್ ಬಂಪರಲ್ಲಿ ನಿಮಗೆ ಕ್ರೋಮ್ ಟಚ್ಚು ವಿತ್ ರಿಫ್ಲೆಕ್ಟರ್ ಕೂಡ ಕೊಟ್ಟಿದ್ದಾನೆ ಅಂತ ಹೇಳ್ಬೋದು. ನೋಡ್ತಾ ಇರ್ಬೋದು ನಿಮಗೆ ಯಾವ ರೀತಿ ಇದೆ ಅಂತ ಬಂಪರಸ್ಸಲ್ಲಿ. ಸೊ ಇದು ಲುಕ್ಕು ಒಂದು ಸ್ವಲ್ಪ ಚೆನ್ನಾಗಿ ಕೊಟ್ಟಿದ್ದಾನೆ. ಸೊ ನೀವು ಬೂಟ್ ನೋಡಿದರೆ ಒಂದು ಟಚ್ ಕೊಟ್ಟಿದ ತಕ್ಷಣ ಸೊ ಆಟೋಮೆಟಿಕ್ಕಾಗಿ ಓಪನ್ ಆಗುತ್ತೆ. ಸೊ ಬೂಟ್ ಸ್ಪೇಸ್ ನೋಡಿದರೆ ನಿಮಗೆ 6-7 ಸೀಟ್ಸ್ ಓಪನ್ ಇದ್ದಾಗ 180 ಲೀಟರ್ಸ್ ಬೂಟ್ ಸ್ಪೇಸ್ ಬರುತ್ತೆ ಅಂತ ಹೇಳ್ಬೋದು. ಸೊ ನಿಮಗೆ ಅದೇ ನನ್ನ ಸೀಟು ನೀವು ಈ 7 ಸೀಟ್ರದು ಸೀಟ್ಸ್ ಕ್ಲೋಸ್ ಮಾಡ್ಕೊಂಡಾಗ ನಿಮಗೆ ಸೊ ಟೋಟಲ್ ಓವರಾಲು 580 ಲೀಟರ್ಸ್ ಬೂಟ್ ಸ್ಪೇಸ್ ಬರುತ್ತೆ ಅಂತ ಹೇಳ್ಬೋದು. ಸೊ ಆ ಸೀಟ್ ಸ್ವಲ್ಪ ಮುಂದಕ್ಕೆ ಹಾಕೊಂಡ್ರೆ ಸೊ ಫುಲ್ ಫ್ಲೈಟ್ ಸರ್ವಿಸ್ ಬರುತ್ತೆ ಅಂತ ಹೇಳ್ಬೋದು. ಸೊ ಓವರಾಲ್ ನಿಮಗೆ ನೀವೇನೋ 5 ಸೀಟ್ರಲ್ಲಿ ಹೋಗ್ತಾ ಇದ್ದೀರಾ ಅಂದಾಗ ಸೊ ಮೆಂಬರ್ಸ್ ಏನು ಕಮ್ಮಿ ಇದ್ದಾಗ ಸೊ 580 ಲೀಟರ್ಸ್ ಬೂಟ್ ಸ್ಪೇಸ್ ಬರುತ್ತೆ ಅಂತ ಹೇಳ್ಬೋದು. ಸೊ ಹಾಗೆ ನಿಮ್ಗೆ ನೋಡ್ತಾ ಇರ್ಬೋದು ರಿಯರ್ ಬೂಟಲ್ಲಿ ನಿಮಗೆ ವಿತ್ ಲ್ಯಾಂಪ್ ಕೂಡ ಕೊಟ್ಟಿದ್ದಾನೆ ಅಂತ. ಹಾಗೆ ನಿಮಗೆ ಸೆಂಟ್ರ್ ಸೀಟು ಅಷ್ಟೇ ನಿಮಗೆ 60-40 ಸ್ಪ್ಲಿಟ್ ಬರುತ್ತೆ ಅಂತ ಹೇಳ್ಬೋದು. ಬೂಟ್ ಕ್ಲೋಸಿಂಗು ಅಷ್ಟೇ ನೋಡ್ತಾ ಇರ್ಬೋದು ನಿಮಗೆ ಎಲೆಕ್ಟ್ರಾನಿಕ್ ಬೂಟ್ ಕ್ಲೋಸಿಂಗ್ ಬರುತ್ತೆ ನೋಡಿ. ಒಂದು ಟಚ್ ಆಗಿದ ತಕ್ಷಣ ನಿಮಗೆ ಆಟೋಮೆಟಿಕ್ಕಾಗಿ ಬೂಟ್ ಕ್ಲೋಸ್ ಆಗುತ್ತೆ ಅಂತ ಹೇಳ್ಬೋದು. ಕೀ ನೋಡ್ತಾ ಇರ್ಬೋದು. ಕೀಯಲ್ಲಿ ನಿಮಗೆ ಲಾಕ್ ಆ್ಯಂಡ್ ಅನ್ಲಾಕ್ ಬಟನು ಮತ್ತು ಬೂಟ್ ಓಪನಿಂಗ್ ಬಟನು
ಕ್ಲೋಸಿಂಗ್ ಬಟನ್ ಎರಡೂ ಬರುತ್ತೆ. ಮತ್ತು ನಿಮಗೆ ಇಲ್ಲಿ ಇದು ಲಾಂಗ್ ಪ್ರೆಸ್ ಮಾಡಿದ್ರೆ ನಿಮಗೆ ಗಾಡಿ ಸ್ಟಾರ್ಟ್ ಕೂಡ ಆಗುತ್ತೆ ಅಂತ ಹೇಳ್ಬೋದು. ಸೊ ಇದರಲ್ಲಿ ನಿಮ್ಗೆ ಇನ್ನೊಂದು ಬೆನಿಫಿಟ್ಸ್ ಇದೆ. ಸೊ NFC ಕಾರ್ಡ್ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ನಿಮಗೆ ಈ ಕಾರ್ಡ್ ಇದ್ದರೆ ಸಾಕು, ನೋಡ್ತಾ ಇರ್ಬೋದು ಲಾಕು ಮತ್ತು ನೋಡಿ ಲಾಕ್ ಆಗುತ್ತೆ ಮತ್ತು ಲಾಕ್ ಆ್ಯಂಡ್ ಅನ್ಲಾಕ್ ಕೂಡ ಆಗುತ್ತೆ ಅಂತ ಹೇಳ್ಬೋದು. ಸೊ ನೀವು ನೋಡ್ತಾ ಇರ್ಬೋದು. ಹಾಗೆ ನಿಮಗೆ ಇಲ್ಲಿ ವಿತ್ ಸೆನ್ಸರಲ್ಲಿ ನಿಮಗೆ ಡೋರ್ ಓಪನ್ ಮಾಡ್ಬೋದು ಅಂತ ಹೇಳ್ಬೋದು. ಸೊ ನಿಮಗೆ ಡೋರ್ ಸೈಡ್ ಬರೋದಾರೆ, ಡೋರ್ ಟ್ರಿಮ್ ಬರೋದಾರೆ ನೀವು ನೋಡ್ತಾ ಇರ್ಬೋದು. ಇಲ್ಲಿ ಒಂಥರ ವುಡ್ ಫಿನಿಶ್ ಕೊಟ್ಟಿದ್ದಾರೆ, ಹಾಗೆ ಬ್ಲ್ಯಾಕ್ ಟಚ್ಚಲ್ಲಿ ಮತ್ತು ವಿತ್ ಲೆದರ್ ಟಚ್ ಕೂಡ ಬರುತ್ತೆ ಅಂತ ಹೇಳ್ಬೋದು. ಸೊ ನಿಮಗೆ ನೋಡ್ತಾ ಇರ್ಬೋದು ಇಲ್ಲಿ ಬ್ಲೋವರ್ ಕೂಡ ಕೊಟ್ಟಿದ್ದಾರೆ. ನಿಮ್ಗೆ ಏನನ್ನ ಫಾಗಿ ಟೈಮು ರೈನಿ ರೀಸನಲ್ಲಿ ಸೊ ನಾವು ಹೀಗೆ ಫ್ರಂಟ್ ಗ್ಲಾಸ್ನ ಬ್ಲೋರಿಂದ ಫಾಗಿಯಿಂದ ಇದು ಮಾಡ್ತೀವಿ. ಸೊ ನಮಗೆ ಮಿರರ್ ಕೂಡ ಕಾಣಿಸ್ಲಿ ಅಂದ್ಬಿಟ್ಟು ಸೊ ಈ ಸೈಡ್ ಡೋರ್ ಸೈಡ್ ಕೂಡ ನಿಮಗೆ ಬ್ಲೋವರ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಅದು ತುಂಬ ಯೂಸ್ಫುಲ್ ಸ್ಪೆಕ್ಸ್ ಅಂತ ಹೇಳ್ಬೋದು. ಸೊ ನಿಮಗೆ ಹಾಗೆ ಕಂಟ್ರೋಲ್ಸ್ ಬರೋದಾರೆ ನಿಮಗೆ 4 ಏನು ಡೋರ್ ವಿಂಡೋಸು ಆಟೋ ಅಪ್ ಆ್ಯಂಡ್ ಡೌನ್ ಕಂಟ್ರೋಲ್ಸ್ ಬರುತ್ತೆ ಅಂತ ಹೇಳ್ಬೋದು. ಸೊ ನಿಮಗೆ ವಿತ್ ಮಿರರ್ ಕಂಟ್ರೋಲ್ಸು, ಹಾಗೆ ಆಟೋ ಫೋಲ್ಡಿಂಗ್ ಕಂಟ್ರೋಲ್ಸು ಮತ್ತು ಲಾಕ್ ಆ್ಯಂಡ್ ಅನ್ಲಾಕ್ ಬಟನ್ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ನಿಮ್ಗೆ ಇಲ್ಲಿ ನೋಡ್ತಾ ಇರ್ಬೋದು ಟ್ವಿಟರು ಮತ್ತು ಸ್ಪೀಕರ್ ಎರಡೂ ಕೂಡ ಬರುತ್ತೆ. ಮತ್ತು ನಿಮಗೆ ಬಾಟಲ್ ಹೋಲ್ಡರ್ ಕೂಡ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಇಲ್ಲಿ ಬಾಟಲ್ 1 ಲೀಟ್ರ್ ಬಾಟಲ್ ಹೋಲ್ಡರ್ ಸ್ಪೇಸು ಮತ್ತು ನಿಮ್ಗೆ ಸ್ವಲ್ಪ ಏನಾರ ಸಮ್ ಐಟಮ್ಸ್ ಇಡೋದು ಇಲ್ಲ ಪಾಕೆಟ್ ಹೋಲ್ಡರ್ಸು ಸ್ಪೇಸ್ ಬರುತ್ತೆ ಅಂತ ಹೇಳ್ಬೋದು. ಸೊ ಹಾಗೆ ನೋಡೋದಿದ್ದರೆ ಇಲ್ಲಿ ನಿಮಗೆ ರಿಫ್ಲೆಕ್ಟರ್ ಕೂಡ ಕೊಟ್ಟಿದ್ದಾರೆ. ಸೊ ಎಲ್ಲನ ನೈಟ್ ಗೀಟ್ ಟೈಮಲ್ಲಿ ಎಲ್ಲ ನಿಲ್ಲಿಸಿದಾಗ ಡೋರ್ ಗೀರ್ ಓಪನ್ ಮಾಡಿದಾಗ ತುಂಬ ಗಾಡಿಗಳು ಯಾವುದನ್ನ ಬರುತ್ತೆ ಇರೋದಕ್ಕೆ ಸೊ ಈಸಿ ಆಗುತ್ತೆ ಅಂತ ಹೇಳ್ಬೋದು. ಹಾಗೆ ನಿಮಗೆ ಸೈಡ್ ಸೀಟ್ ನೋಡಿದ್ರೆ ನಿಮಗೆ 6 ವೇ ಅಡ್ಜಸ್ಟೇಬಲ್ ಬರುತ್ತೆ ಅಂತ ಹೇಳ್ಬೋದು. ನೋಡ್ತಾ ಇರ್ಬೋದು ನಿಮಗೆ ಡೌನ್ ಆ್ಯಂಡ್ ಅಪ್ಪು ಮತ್ತು ಹಿಂದೆಗಡೆ ಬ್ಯಾಕ್ ಸೈಡು ಮತ್ತು ಫ್ರಂಟು. ಸೊ 6 ವೇ ಎಲೆಕ್ಟ್ರಿಕಲ್ ಅಡ್ಜಸ್ಟೇಬಲ್ ಬರುತ್ತೆ ಅಂತ ಹೇಳ್ಬೋದು. ನಿಮಗೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ದು ಸ್ಪೀಡೋಮೀಟ್ರದ್ದು ಬರೋದ್ರೆ ನೋಡ್ತಾ ಇರ್ಬೋದು. ಲೆಫ್ಟ್ ಸೈಡಲ್ಲಿ ನಿಮಗೆ ಏನು ಚಾರ್ಜಿಂಗ್ದು ಇದೆಯಲ್ಲ ಸೊ ಚಾರ್ಜಿಂಗ್ದು ಇನ್ಫಾರ್ಮೇಷನ್ ಬರುತ್ತೆ ಅಂತ ಹೇಳ್ಬೋದು. ಸೊ ರೈಟ್ ಸೈಡಲ್ಲಿ ನಿಮಗೆ ಸ್ಪೀಡ್ದು ಇನ್ಫಾರ್ಮೇಷನ್ ಬರುತ್ತೆ. ಸೊ ಹಾಗೆ ನಿಮಗೆ ಇದು ಸೆಮಿ ಡಿಜಿಟಲ್ ಆಗಿರೋದ್ರಿಂದ ನೀವು ನೋಡ್ತಾ ಇರ್ಬೋದು ಸೆಂಟ್ರಲ್ಲಿ ನಿಮಗೆ ಆಪ್ಷನ್ಸ್ ಕೂಡ ಬರುತ್ತೆ ಯಾವ್ಯಾವ ರೀತಿ ಇದೆ ಅಂತ. ಸೊ ನೋಡ್ತಾ ಇರ್ಬೋದು ನಿಮಗೆ ಫ್ರಂಟ್ ಏರ್ ವಾಲ್ಯೂಮು, ಟೆಂಪ್ರೇಚರ್ದು ಮತ್ತು ಸ್ಪೋರ್ಟ್ಸ್ದು ಮೋಡು. ಸೊ ನಿಮಗೆ ಯಾವ ರೀತಿ ಸ್ಪೋರ್ಟ್ಸ್ ಮೋಡು ಮತ್ತು ನಿಮಗೆ ಮೋಡ್ಸ್ ಕೂಡ ಚೇಂಜಸ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಹಾಗೆ ಇದು ಸ್ವಲ್ಪ ಡೀಟೇಲ್ಸ್ ಬರುತ್ತೆ ನಿಮಗೆ ಚಾರ್ಜಿಂಗ್ ಎಷ್ಟಿದೆ ಅಂತ ಮತ್ತು ಫಾಸ್ಟ್ ಚಾರ್ಜರ್ಸ್ದು ಯಾವ್ಯಾವ ರೀತಿ ಇದೆ ಅಂತ. ಸೊ ನೀವು ನೋಡ್ತಾ ಇರ್ಬೋದು ಇಲ್ಲಿ ಚಾರ್ಜಿಂಗ್ದು ಯಾವ ರೀತಿ ಬರುತ್ತೆ ಅಂತ ನೋಡ್ತಾ ಇರ್ಬೋದು. ಎಷ್ಟು ಪರ್ಸೆಂಟೇಜ್ ಇದೆ ಅಂತಲೂ ತೋರಿಸ್ತಾ ಇದೆ. ನೋಡ್ತಾ ಇರ್ಬೋದು ನಿಮಗೆ 57% ಚಾರ್ಜಿಂಗ್ ಇದೆ ಅಂತ ಹೇಳ್ಬೋದು. ಸೊ ನಿಮಗೆ ರೇಂಜು ಅಷ್ಟೇ ನೋಡ್ತಾ ಇರ್ಬೋದು 305 ಕಿಲೋಮೀಟರ್ಸು ರೇಂಜ್ ತೋರಿಸ್ತಾ ಇದೆ ಅಂತ ಹೇಳ್ಬೋದು. ಸೊ ಓವರಾಲ್ ಕಿಲೋಮೀಟರ್ಸ್ದು ಏನು ಡೀಟೇಲ್ಸ್ ಇದೆ ಅದು ಕೆಳಗಡೆ ತೋರಿಸ್ತಾ ಇದೆ ಅಂತ ಹೇಳ್ಬೋದು. ಸೊ ನಿಮಗೆ ನಾರ್ಮಲ್ ಪಾರ್ಕಿಂಗ್ದು ಮತ್ತು ಯಾವ ರೀತಿ ಗೇರಲ್ಲಿ ಇರುತ್ತೆ ಸೊ ಅದು ಕೂಡ ಇಂಡಿಕೇಷನ್ ತೋರಿಸ್ತದೆ ಅಂತ ಹೇಳ್ಬೋದು. ಸೊ ಹಾಗೆ ನಿಮಗೆ ಸ್ಟೇರಿಂಗ್ ಕಂಟ್ರೋಲ್ಸ್ ಬರೋದಾರೆ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ಸೊ ನಿಮಗೆ 3 ಸ್ಪೋಕ್ ಸ್ಟೇರಿಂಗ್ ವೀಲ್ ಬರುತ್ತೆ ಅಂತ ಹೇಳ್ಬೋದು. ಲೆದರ್ದು ಸ್ಟೇರಿಂಗ್ ವೀಲ್ ಬರುತ್ತೆ ನಿಮಗೆ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ವಿತ್ ನಿಮಗೆ ಬ್ಲ್ಯಾಕು ಮತ್ತು ಸಿಲ್ವರ್ ಕಾಂಬಿನೇಷನ್ ವಿತ್ ನಿಮ್ಗೆ ಇಲ್ಲಿ ಪಿಯಾನೋ ಬ್ಲ್ಯಾಕ್ ಫಿನಿಶ್ ಟಚ್ ಕೂಡ ಕೊಟ್ಟಿದ್ದಾನೆ ಅಂತ ಹೇಳ್ಬೋದು. ಸೊ ಅದು ಲುಕ್ಕು ಸ್ಟೇರಿಂಗ್ ಏನು ಲುಕ್ ಬರೋಕ್ಕೆ ನಿಮಗೆ ತುಂಬ ಯೂಸ್ಫುಲ್ ಅಂತ ಹೇಳ್ಬೋದು. ಸೊ ನಿಮಗೆ ಹಾಗೆ ಕ್ರೂಸ್ ಕಂಟ್ರೋಲ್ದು ಸೆಟ್ಟಿಂಗ್ಸು ಮತ್ತು ನಿಮಗೆ ಅಡಾಸ್ ಸೆಟ್ಟಿಂಗ್ಸ್ ಕೂಡ ಬರುತ್ತೆ ಅಂತ ಹೇಳ್ಬೋದು. ಸೊ ನಿಮ್ಗೆ ನೋಡ್ತಾ ಇರ್ಬೋದು ಕಾಲ್ ರಿಸೀವ್ ಕಟ್ಟು ಮತ್ತು ಮೈಕ್ ಆಪ್ಷನ್ಸು, ಹಾಗೆ ನಿಮ್ಗೆ ಏನು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ದು ಏನು ನಿಮಗೆ ಬರುತ್ತಲ್ಲ ಸೊ ಅದ್ರ ಕಂಟ್ರೋಲ್ಸು ನಿಮ್ಗೆ ಬಟನ್ಸಲ್ಲೇ ಇಲ್ಲೇ ಸಿಗುತ್ತೆ ಅಂತ ಹೇಳ್ಬೋದು. ನಾವು ವಾಲ್ಯೂಮ್ ಪವರ್ ಬಟನ್ಸು ಮತ್ತು ಟ್ರ್ಯಾಕ್ ಕಂಟ್ರೋಲ್ಸ್ ಬಟನ್ಸ್ ಅಂತ ಎಲ್ಲ ಬರುತ್ತೆ ನಿಮಗೆ ಇಲ್ಲಿ. ಮತ್ತು ನಿಮಗೆ ಇಲ್ಲಿ ಡಿಜಿಟಲ್ ಕ್ಲಸ್ಟರ್ಸ್ದು ಮ್ಯೂಸಿಕ್ ಕ್ಲಸ್ಟರ್ದು ನೀವು ನೋಡ್ತಾ ಇರ್ಬೋದು. ಸೊ ಇದು ಹಾರಿಜಾಂಟಲ್ ಆಗಿದೆ. ಸೊ ಇದನ್ನು ವರ್ಟಿಕಲ್ ಕೂಡ ನೀವು ಇಲ್ಲೊಂದು ಬಟನ್ ಪ್ರೆಸ್ ಮಾಡಿದ್ರೆ ಚೇಂಜ್ ಆಗುತ್ತೆ ಅಂತ ಹೇಳ್ಬೋದು. ಸೊ ನೋಡ್ತಾ ಇರ್ಬೋದು ನಿಮಗೆ ವರ್ಟಿಕಲ್ ಬೇಕು ಅಂದರೆ ನಿಮಗೆ ಒಂದು ಮೊಬೈಲ್ ಟೈಪ್ ವ್ಯೂ ಬರೋದಾರೆ. ಸೊ ವ್ಯೂ ಬೇಕು ಅಂದರೆ ನೀವು ಈ ರೀತಿ ಚೇಂಜ್ ಮಾಡ್ಕೋಬೋದು. ಸೊ ನೀವು ಇಲ್ಲಾಂದರೆ ಯಾವುದನ್ನ ವೀಡಿಯೋ ಪ್ಲೇ ಮಾಡ್ತಾ ಇದ್ದೀವಿ ಅಂದಾಗ ಸೊ ನೀವು ಈ ರೀತಿ ಚೇಂಜ್ ಮಾಡ್ಕೋಬೋದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ನ ಅಂತ ಹೇಳ್ಬೋದು. ನಿಮಗೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ಸ್ ಬರೋದಾರೆ, ನಿಮಗೆ ಮ್ಯೂಸಿಕ್ ಸಿಸ್ಟಮ್ ಬರೋದಾರೆ ನೀವು ನೋಡ್ತಾ ಇರ್ಬೋದು. ಫೋನ್ ಕನೆಕ್ಷನ್, ಬ್ಲೂಟೂತ್ ಕನೆಕ್ಷನಿವಿಟಿ ಬರುತ್ತೆ ನಿಮಗೆ. ಸ್ಪಾಟಿಫೈದು ಏನಿದೆ ಇದು ಆ್ಯಪ್ಸ್ ಕೂಡ ಒಳಗಡೆ ಸಿಸ್ಟಮಲ್ಲೇ ಇದೆ ಅಂತ ಹೇಳ್ಬೋದು. ಸೊ ನಿಮಗೆ FM ಕೂಡ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಟಚ್ಚು ಅಷ್ಟೇ ನಿಮಗೆ ಟಚ್ ಅಂತೂ ತುಂಬ ಸ್ಮೂತ್ ಆಗಿದೆ ಅಂತ ಹೇಳ್ಬೋದು. ಸೊ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಬರುತ್ತೆ ಅಂತ. ಸೊ ನಿಮಗೆ ಆ್ಯಪಲ್ ಕಾರ್ಪ್ಲೇ ಕೂಡ ಬರುತ್ತೆ ಅಂತ ಹೇಳ್ಬೋದು. ಸೊ ಹಾಗೆ ವೆಹಿಕಲ್ ಇಮೇಜಸ್ ಕೂಡ ನಿಮಗೆ ಇಲ್ಲೇ ಸಿಗುತ್ತೆ ಅಂತ ಹೇಳ್ಬೋದು ವಿತ್ BYD ಅಸಿಸ್ಟೆನ್ಸು. ಸೊ ಫೋನ್ದು ಏನೇನಿದೆ ಎಲ್ಲ ನಿಮಗೆ ಆಪ್ಷನ್ಸ್ ಬರುತ್ತೆ ಅಂತ ಹೇಳ್ಬೋದು. ಸೊ ಹಾಗೆ ನಿಮಗೆ ನೋಡ್ತಾ ಇರ್ಬೋದು ಇಲ್ಲಿ ಸಿಸ್ಟಮ್ಸ್ದು ಕಂಟ್ರೋಲ್ಸು ನೋಡಿ, ಕನೆಕ್ಷನ್ನು, ವೈರ್ಲೆನ್ಸು, ಬ್ಲೂಟೂತ್ ಕನೆಕ್ಟಿವಿಟಿ, ಹಾಗೆ ಆಡಿಯೋ ನೋಡ್ತಾ ಇರ್ಬೋದು ನಿಮಗೆ ಆಡಿಯೋ ಆಪ್ಷನ್ಸು ಯಾವ ರೀತಿ ಬೇಕು ನಿಮಗೆ, ಲೌಡಾಗಿ ಬರಬೇಕಾ ಇಲ್ಲ ಕ್ಲಿಯರಾಗಿ ಯಾವ್ಯಾವ ರೀತಿ ಬೇಕು ಅಂತ. ಮತ್ತು ಡಿಸ್ಪ್ಲೇದು ಆಪ್ಷನ್ಸು ಅಷ್ಟೇ, ಹಾಗೆ ವರ್ಷನ್ಸ್ದು ಅಷ್ಟೇ ನೋಡ್ತಾ ಇರ್ಬೋದು. ನಿಮಗೆ ಆ್ಯಪ್ಸ್ಗಳ್ದು ಅಷ್ಟೇ, ಆ್ಯಪ್ ಸ್ಟೋರೇಜಲ್ಲಿ ನಿಮ್ಗೆ ಏನೇನು ಚೇಂಜಸ್ ಬೇಕು ಅಂದರೆ ಮಾಡ್ಬೋದು. ಮತ್ತು ನಿಮಗೆ ಆ್ಯಡಸ್ದು ನೋಡ್ತಾ ಇರ್ಬೋದು. ಸೊ ನಿಮಗೆ ಆ್ಯಡಸ್ದು ಏನೇನು ಕಂಟ್ರೋಲ್ಸ್ದು ಚೇಂಜಸ್ ಬೇಕು ಅಂದರೆ ಸೊ ನೋಡ್ತಾ ಇರ್ಬೋದು ನಿಮ್ಗೆ ಅದು ಆಪ್ಷನ್ಸ್ ಬರುತ್ತೆ ಅಂತ. ಸೊ ಪಾರ್ಕಿಂಗ್ ಅಸಿಸ್ಟ್ ಕೂಡ ಬರುತ್ತೆ.
ಹಾಗೆ ಪೆನರಾಮಿಕ್ ಇಮೇಜಸ್ ಕೂಡ ಬರುತ್ತೆ ಅಂತ ಹೇಳ್ಬೋದು. ಸೊ ಎನರ್ಜಿ ಅಷ್ಟೇ ನೋಡ್ತಾ ಇರ್ಬೋದು. ನಿಮಗೆ ಬ್ಯಾಟ್ರಿದು ಅಷ್ಟೇ ಇಲ್ಲಿ ನಿಮಗೇನು ಡಿಸ್ಪ್ಲೇಲಿ ಬರುತ್ತಲ್ಲ, ಸೊ ಅದರಲ್ಲಿ ನೋಡಿ ಬ್ಯಾಟ್ರಿ ಎಷ್ಟು ಪರ್ಸೆಂಟೇಜ್ ಇದೆ ಅಂತ ನಿಮ್ಗೆ ಇಲ್ಲೇ ತೋರಿಸುತ್ತೆ. ಸೊ 57% ಇದೆ. ಸೊ ರೀಜನ್ರೇಟಿವ್ ಬ್ರೇಕಿಂಗಲ್ಲಿ ಕೂಡ ರೀಜನ್ರೇಟಿವ್ ಚಾರ್ಜ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಚಾರ್ಜಿಂಗ್ ಸೆಟ್ಟಿಂಗ್ಸ್ ಕೂಡ ಬರುತ್ತೆ ನೋಡಿ, ಸ್ಮಾರ್ಟ್ ಚಾರ್ಜಿಂಗು. ಸೊ ಚಾರ್ಜಿಂಗ್ ಪೋರ್ಟ್, ಇಮೊಬಿಲೈಸರ್, ಎನೇಬಲ್, ಡಿಸೇಬಲ್ ಅಂತ ಬರುತ್ತೆ. ಸೊ ಕನ್ಸಪ್ಷನ್ಸು ಯಾವ್ಯಾವ ರೀತಿ ಆಗ್ತಾಯಿದೆ ಅಂತ ಬರುತ್ತೆ. ಸೊ ಕನ್ಸಪ್ಷನ್ ಕರ್ವು ನಿಮ್ಗೆ ಯಾವ ರೀತಿ ಓಡಿಸಿದರೆ ಯಾವ ರೀತಿ ಕನ್ಸಪ್ಷನ್ ತೊಗೊಂಡಿದೆ ಅನ್ನೋದು ನಿಮ್ಗೆ ಡೀಟೇಲ್ಸ್ ಬರುತ್ತೆ. ಸೊ ಹಾಗೆ ವೆಹಿಕಲ್ ಡೀಟೇಲ್ಸ್ ಕೂಡ ಬರುತ್ತೆ ನೋಡ್ತಾ ಇರ್ಬೋದು ನಿಮಗೆ. ಲೈಟ್ಸ್ದಾಗಲಿ, ಸೊ ಎಕ್ಸ್ಟೀರಿಯರ್ ರಿಯರ್ ವ್ಯೂ ಮಿರರ್ದು ಆಟೋ ಫೋಲ್ಡ್ ಆನ್ ಮಾಡ್ಬೋದು ನಿಮಗೆ. ಹಾಗೆ AC ಕಂಟ್ರೋಲ್ಸ್ ಅಷ್ಟೇ ನೋಡ್ತಾ ಇರ್ಬೋದು ನಿಮಗೆ. AC ಕಂಟ್ರೋಲ್ಸ್ ಯಾವ ರೀತಿ ಬರುತ್ತೆ. ಹಾಗೆ ಸೀಟ್ ವೆಂಟಿಲೇಷನು ನೋಡಿ, ನೀವು ಫ್ರಂಟ್ ಸೀಟ್ ವೆಂಟಿಲೇಷನ್ ಕೂಡ ಸಿಗುತ್ತೆ ಅಂತ ಹೇಳ್ಬೋದು. ನಿಮ್ಗೆ ಆಫ್ ಬೇಕಾ ಆನ್ ಬೇಕಾದ್ರೆ ಒಂದು ನೋಡಿ, ಯಾವುದು ರೈಟ್ ಸೀಟ್ಗೆ ವೆಂಟಿಲೇಷನ್ ಬೇಕು ಅಂದರೆ ವೆಂಟಿಲೇಷನ್ ಆನ್ ಮಾಡ್ಕೋಬೋದು ನಿಮಗೆ. ಹಾಗೆ ಲೆಫ್ಟ್ ಸೀಟಲ್ಲೂ ಅಷ್ಟೇ ನೋಡಿ, ಸೀಟ್ ವೆಂಟಿಲೇಷನ್ ಇದು ತುಂಬ ಯೂಸ್ಫುಲ್ ಅಂತ ಹೇಳುತ್ತೆ. ಸ್ವಲ್ಪ ಲಾಂಗ್ ಡ್ರೈವು 400-500 ಕಿಲೋಮೀಟರ್ಸ್ ನಾವು ಹೋಗ್ತಾ ಇರ್ಬೇಕಾದ್ರೆ, ಸೊ ನಿಮಗೆ ಬ್ಯಾಕ್ ಸೈಡು ಮತ್ತು ಇದೆಲ್ಲ ವೆಟ್ಟಾಗುತ್ತಲ್ಲ, ಸೊ ಅದು ನಿಮಗೆ ವೆಂಟಿಲೇಷನ್ ಬಂದಾಗ ನಿಮಗೆ ತುಂಬ ಈಸಿ ಆಗುತ್ತೆ ಅಂತ ಹೇಳ್ಬೋದು. ಸೊ ಹಾಗೆ ಏರ್ ಪ್ಯೂರಿಫಿಕೇಷನ್ ಕೂಡ ಬರುತ್ತೆ ಅಂತ ಹೇಳ್ಬೋದು. ನೀವು ನೋಡ್ತಾ ಇರ್ಬೋದು, ಏರ್ ಪ್ಯೂರಿಫಿಕೇಷನ್ನು ನಾವು ಆನ್ ಮಾಡ್ಕೋಬೋದು. ಸೊ ಅದು ಒಂದು ಯೂಸ್ಫುಲ್ ಸೆಟ್ಟಿಂಗ್ಸ್ ಅಂತ ಹೇಳ್ಬೋದು. ಸೊ ಹಾಗೆ ನೋಡಿದರೆ ನಿಮಗೆ ಸೀಟ್ಸಲ್ಲಿ ವೆಂಟಿಲೇಷನ್ಸು ಮತ್ತು ಲಾಕ್ಸು, ಆಟೋ ಪವರ್ ಆನ್ ಲಾಕ್ಸು ಮತ್ತು ನೋಟಿಫಿಕೇಷನ್ ಯಾವ ರೀತಿ ಬೇಕು ಅಂತ ಸೆಟ್ಟಿಂಗ್ಸು. ಹಾಗೆ ನಿಮಗೆ ಸರ್ವಿಸ್ದು ಅಷ್ಟೇ, ಮೇಂಟೆನೆನ್ಸ್ ಇಂಟರ್ವಲ್ದು ಮತ್ತು ಮೇಂಟೆನೆನ್ಸ್ ಮೈಲೇಜ್ದು ಏನೇನೋ ಆಪ್ಷನ್ಸ್ ಬೇಕು ಅಂದರೆ ಸೊ ನಿಮಗೆ ಇಲ್ಲೇ ಎಲ್ಲ ಸೆಟ್ ಮಾಡ್ಕೋಬೋದು ಅಂತ ಹೇಳ್ಬೋದು. ವೆಹಿಕಲ್ ಇನ್ಫಾರ್ಮೇಷನ್ ಸೆಟ್ಟಿಂಗ್ಸು ಅಷ್ಟೇ. ಮತ್ತು ನಿಮಗೆ ಇಲ್ಲಿ ವರ್ಟಿಕಲ್ ಮತ್ತು ಹಾರಿಜಾಂಟಲ್ದು ಅಷ್ಟೇ ನೋಡ್ತಾ ಇರ್ಬೋದು. ನಿಮ್ಗೆ ಇಲ್ಲೇ ಚೇಂಜ್ ಮಾಡಿಸ್ಕೋಬೋದು. ಇಲ್ಲೂ ಅಷ್ಟೇ, ಇಲ್ಲಿ ಈ ಬಟನ್ ಪ್ರೆಸ್ ಮಾಡಿದ್ರೆ ಇಲ್ಲಾಗುತ್ತೆ. ಸೊ ನಿಮ್ಗೆ ಸ್ಟೇರಿಂಗಲ್ಲಿ ಬಟನ್ ಪ್ರೆಸ್ ಮಾಡಿದ್ರೂ ಆಗುತ್ತೆ. ಸೊ ನಿಮ್ಗೆ ಹಾಗೆ 360 ಡಿಗ್ರಿ ಕ್ಯಾಮ್ರಾ ವ್ಯೂ ಕೂಡ ನೋಡ್ತಾ ಇರ್ಬೋದು ನಿಮಗೆ. ನೋಡಿ, ರಿಯರ್ ಡೋರು ಓಪನ್ ಆಗಿದೆ. ಸೊ ಅದು ಕೂಡ ಇಂಡಿಕೇಷನ್ ಆಗುತ್ತೆ ಅಂತ ಹೇಳ್ಬೋದು. ಸೊ ನೋಡ್ತಾ ಇರ್ಬೋದು ನಿಮಗೆ ವಿತೌಟ್ ವ್ಯೂನೂ ಬರುತ್ತೆ ನಿಮಗೆ. ಹಾಗೆ ಇಲ್ಲಿ ಸೈಡ್ ವ್ಯೂ ಯಾವ ರೀತಿ ಸರೌಂಡಿಂಗ್ಸ್ ಇದೆ. ಸೊ ಫ್ರಂಟ್ ವ್ಯೂ, ಸೊ ಈ ಸೈಡ್ ಆ್ಯಂಗಲ್ ಯಾವ ರೀತಿ ಇದೆ ಅಂತ, ಲೆಫ್ಟು ರೈಟು. ಸೊ ಹಾಗೆ ರಿಯರ್ ಆ್ಯಂಗಲ್ ಕೂಡ ಬರುತ್ತೆ ಅಂತ ಹೇಳ್ಬೋದು. ಸೊ ಫ್ರಂಟ್ ಲುಕ್ ಕೂಡ ಬರುತ್ತೆ, ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಚೇಂಜ್ ಮಾಡಿಸ್ಕೋಬೋದು. ನೋಡಿ, ಹಾಗೆ ನಿಮಗೆ 3D ವ್ಯೂ ಕೂಡ ಬರುತ್ತೆ. ಸೊ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಇದೆ 3D ವ್ಯೂ. ನಿಮ್ಗೆ ಡೋರ್ ಓಪನ್ ಆಗಿದ್ರೆ ಸೊ ಡೋರ್ ಓಪನ್ ಕೂಡ ನಿಮಗೆ ಇಂಡಿಕೇಷನ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಇದು 360 ಡಿಗ್ರಿ ವ್ಯೂ ಮತ್ತು ಮಸ್ತಾಗಿದೆ ಅಂತ ಹೇಳ್ಬೋದು. ಸೊ ನಿಮ್ಗೆ ನೋಡ್ತಾ ಇರ್ಬೋದು ಇಲ್ಲಿ AC ಕ್ಲಸ್ಟರ್ ಯಾವ ರೀತಿ ಕೊಟ್ಟಿದ್ದಾನೆ ಅಂತ, ವಿತ್ ನಿಮಗೆ ಸಿಲ್ವರ್ ಟಚ್ ಕೂಡ ಕೊಟ್ಟಿದ್ದಾನೆ. ಹಾಗೆ ಪಿಯಾನೋ ಬ್ಲ್ಯಾಕ್ ಫಿನಿಷಲ್ಲೂ ಟಚ್ ಕೂಡ ಕೊಟ್ಟಿದ್ದಾನೆ ಅಂತ ಹೇಳ್ಬೋದು. ಸೊ BYD ಫುಲ್ ಫಾರ್ಮ್ ಕೂಡ ನೋಡ್ತಾ ಇರ್ಬೋದು ನಿಮಗೆ, ಬಿಲ್ಡ್ ಯುವರ್ ಡ್ರೀಮ್ಸ್ ಅಂತ. ಸೊ ಎಲೆಕ್ಟ್ರಿಕಲಲ್ಲಿ ಇದೊಂದು ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಗಾಡಿಗಳು. ಸೊ ನಿಮಗೆ NFC ಕಾರ್ಡ್ ಇಡೋಕ್ಕೆ ಕೂಡ ಸ್ಪೇಸ್ ಬರುತ್ತೆ ಅಂತ ಹೇಳ್ಬೋದು. ಸೊ ಇಲ್ಲಿ ನಿಮಗೆ ಹಾಗೆ ವೈರ್ಲೆಸ್ ಚಾರ್ಜಿಂಗ್ ಕೂಡ ಬರುತ್ತೆ ಅಂತ ಹೇಳ್ಬೋದು. ಸೊ ನಿಮ್ಗೊಂದು ಸ್ಪೇಸು ಫೋನ್ಗೆ ಇಡೋಕ್ಕೆ ನಿಮ್ಗೆ ಸ್ಪೇಸ್ ಕೂಡ ಸಿಗುತ್ತೆ ಅಂತ ಹೇಳ್ಬೋದು. ಸೊ ನಿಮ್ಮ ಗೇರ್ ಲಿವರ್ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ, ಮಸ್ತಾಗಿದೆ ಅಂತ ಹೇಳ್ಬೋದು. ಈ ಲುಕ್ಕು ಒಂಥರ ಕ್ಲಾಸಿ ಆಗಿದೆ. ಸೊ ನಿಮ್ಗೆ AC ಕಂಟ್ರೋಲ್ಸು ಮತ್ತು ಬ್ಲೋವರ್ ಕಂಟ್ರೋಲ್ಸು, ಹಾಗೆ ಮೋಡ್ಸು, AC ಮೋಡ್ಸು ಮತ್ತು ಯಾವ ರೀತಿ ಟೆಂಪ್ರೇಚರ್ ಬೇಕು ಅದ್ರ ಕಂಟ್ರೋಲ್ಸ್ ಕೂಡ ಇಲ್ಲೇ ಬರುತ್ತೆ ಅಂತ ಹೇಳ್ಬೋದು. ಸೊ ಪವರ್ ಆಪ್ಷನ್ಸು ಕೂಡ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ನಿಮಗೆ ಹಜಾರ್ಡ್ ಲೈಟ್ ಬಟನ್ಸ್ ಕೂಡ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ಸೊ ಇದೊಂಥರ ಫ್ಲ್ಯಾಟ್ ಸರ್ಫೇಸಾಗಿ ಕೊಟ್ಟಿರೋದ್ರಿಂದ ಲುಕ್ಕು ಅಷ್ಟೇ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ಸೊ ಹಾಗೆ ನೋಡಿ, ನಿಮಗೆ ಇಲ್ಲೂ ಪಿಯಾನೋ ಬ್ಲ್ಯಾಕ್ ಫಿನಿಷಲ್ಲಿ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಇಲ್ಲಿ ನೋಡಿ ಕೀ ಹೋಲ್ಡರ್ಸು ಮತ್ತು ನಿಮಗೆ ಹಾಗೆ ಕಪ್ ಹೋಲ್ಡ್ರ್ ಕೂಡ ಇಡ್ಬೋದು ಅಂತ ಹೇಳ್ಬೋದು. ಸೊ ಇಲ್ಲೂ ಅಷ್ಟೇ ನೋಡ್ತಾ ಇರ್ಬೋದು, ನಿಮಗೆ ಒಂದು ಫೋನ್ ಇಡೋ ಅಷ್ಟು ಒಂದು ಸಫಿಷಿಯೆಂಟ್ ಸ್ಪೇಸ್ ಕೊಟ್ಟಿದ್ದಾನೆ ಅಂತ ಹೇಳ್ಬೋದು. ಸೊ ಹಾಗೆ ಇಲ್ಲಿ ಲೆದರ್ ಟಚ್ ಕೂಡ ಇದೆ ನೋಡ್ತಾ ಇರ್ಬೋದು ನಿಮಗೆ. ಸೈಡಲ್ಲಿ ಲೆದರ್ ಟಚ್ ಕೂಡ ಕೊಟ್ಟಿದ್ದಾನೆ ಅಂತ ಹೇಳ್ಬೋದು. ಹಾಗೆ ನಿಮಗೆ ಆರ್ಮೆಸ್ಟು ಅಷ್ಟೇ ನೋಡ್ತಾ ಇರ್ಬೋದು, ವಿತ್ ಲೆದರ್ ಕೊಟ್ಟಿದ್ದಾರೆ. ಸೊ ನೀವು ಎಲ್ಲ ಲಾಂಗ್ ಡ್ರೈವ್ ಹೋಗ್ಬೇಕಾದ್ರೆ ನಿಮಗೆ ತುಂಬ ಈಸಿ ರೀಚೇಬಲ್ ಗೇರ್ಗೆ ಆಗಲಿ, ನೀವು ಇಟ್ಕೊಂಡು ಡ್ರೈವ್ ಮಾಡೋಕ್ಕೆ ಆಗಲಿ ಸೊ ತುಂಬ ಈಸಿ ಅಂತ ಹೇಳ್ಬೋದು. ಸೊ ಹಾಗೆ ನೀವು ನೋಡ್ತಾ ಇರ್ಬೋದು, ಇಲ್ಲೂ ಅಷ್ಟೇ ಒಂದು ಡಿಸೆಂಟ್ ಆಫ್ ಸ್ಪೇಸ್ ಕೊಟ್ಟಿದೆ ಅಂತ ಹೇಳ್ಬೋದು. ಏನನ್ನ ಐಟಮ್ಸ್ ಇಟ್ಕೊಂಡು ನೀವು ಡ್ರೈವ್ಗೆ ಮಾಡೋಕ್ಕೆ ಹೋಗ್ಬೇಕಾದ್ರೂ ಅಷ್ಟೇ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ವಿತ್ ನಿಮ್ಗೆ ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಟೈಪ್ A ಮತ್ತು ಟೈಪ್ C ಪೋರ್ಟ್ ಚಾರ್ಜರ್ ಕೂಡ ಕೊಟ್ಟಿದ್ದಾನೆ. ಹಾಗೆ ನಿಮಗೆ ಮೆಮೊರಿ ಕಾರ್ಡ್ ಸ್ಲಾಟ್ ಕೂಡ ಕೊಟ್ಟಿದ್ದಾನೆ ಅಂತ ಹೇಳ್ಬೋದು. ಸೊ ಹಾಗೆ ಇಲ್ಲಿ ನಿಮಗೆ 12 ವೋಲ್ಟ್ ಸಾಕೆಟ್ ಕೂಡ ಕೊಟ್ಟಿದ್ದಾನೆ. ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ಸಾಕೆಟ್ಸ್ ಕೂಡ ಇಲ್ಲೇ ಸಿಗುತ್ತೆ ಅಂತ ಹೇಳ್ಬೋದು. ಸೊ ನೀವು ಡೋರ್ ಗ್ಲೋ ನೋಡಿದರೆ ನಿಮಗೆ ಡೋರ್ ಗ್ಲೋನು ಸಫಿಷಿಯೆಂಟ್ ಎನಫ್ ಅಂತ ಹೇಳ್ಬೋದು. ಸೊ ಡಾಕ್ಯುಮೆಂಟ್ಸ್ ಎಲ್ಲ ಇಡೋಕ್ಕೆ ತುಂಬ ಸ್ಪೇಸ್ ಇದೆ ಅಂತ ಹೇಳ್ಬೋದು. ಸೊ ಹಾಗೆ ನೋಡ್ತಾ ಇರ್ಬೋದು ನಿಮಗೆ ಸೀಟ್ಸು ಅಷ್ಟೇ, ಸೀಟ್ಸಲ್ಲಿ ತುಂಬ ಕಂಫರ್ಟ್ಸ್ ಇದೆ ಅಂತ ಹೇಳ್ಬೋದು. ಥೈ ಸಪೋರ್ಟು ಅಷ್ಟೇ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಬರುತ್ತೆ ಅಂತ. ಥೈ ಸಪೋರ್ಟು ಮತ್ತು ಸೈಡ್ ಆ್ಯಂಗಲ್ ಸಪೋರ್ಟು ಅಷ್ಟೇ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ಅದು ಒಂದು ಒಳ್ಳೆ ಫೀಚರ್ಸ್ ಅಂತ ಹೇಳ್ಬೋದು. ಸೊ ನೀವು ನೋಡ್ತಾ ಇರ್ಬೋದು. ಹಾಗೆ ನಿಮಗೆ ಸೆಂಟ್ರ್ ಮಿರರ್ ಬರೋದ್ರೆ IRVM ಬರೋದ್ರೆ ನಿಮ್ಗೆ ಮ್ಯಾನ್ಯಲ್ ಅಡ್ಜಸ್ಟ್ಮೆಂಟ್ ಮಿರರ್ ಬರುತ್ತೆ ಅಂತ ಹೇಳ್ಬೋದು. ಸೊ ನಿಮ್ಗೆ ಇಲ್ಲಿ ಲೈಟ್ ಕನೆಕ್ಷನ್ ಕೂಡ ಕೊಟ್ಟಿದ್ದಾನೆ ನೋಡ್ತಾ ಇರ್ಬೋದು ನಿಮಗೆ ಲೈಟು. ಮತ್ತು ಹಾಗೆ ನಿಮಗೆ ಒಂದು ಸನ್ಗ್ಲಾಸ್ ಹೋಲ್ಡರ್ ಕೂಡ ಕೊಟ್ಟಿದ್ದಾನೆ ಅಂತ ಹೇಳ್ಬೋದು. ಸೊ ನಿಮ್ಗೆ ನೋಡ್ತಾ ಇರ್ಬೋದು ಇಲ್ಲಿ ಸ್ಟಾರ್ಟ್ ಆ್ಯಂಡ್ ಸ್ಟಾಪ್ ಬಟನ್ ಸ್ವಿಚ್ ಕೂಡ ಬರುತ್ತೆ ಅಂತ ಹೇಳ್ಬೋದು.
ಹಾಗೆ ನಿಮಗೆ ಸನ್ವೈಸರ್ ಬರೋದಾರೆ ನಿಮಗೆ ವಿತ್ ವ್ಯಾನಿಟಿ ಮಿರರ್ ಜೊತೆಗೆ ಲೈಟ್ ಕೂಡ ಬರುತ್ತೆ ಅಂತ ಹೇಳ್ಬೋದು. ಡ್ರೈವರಲ್ಲೂ ಬರುತ್ತೆ, ನಿಮಗೆ ಪ್ಯಾಸೆಂಜರಲ್ಲೂ ಕೂಡ ನೀವು ನೋಡ್ತಾ ಇರ್ಬೋದು ವ್ಯಾನಿಟಿ ಮಿರರ್ ಜೊತೆಗೆ ವಿತ್ ಲೈಟ್ಸ್ ಕೂಡ ಬರುತ್ತೆ ಅಂತ ಹೇಳ್ಬೋದು. ಹಾಗೆ ನೀವು ನೋಡಿದರೆ ಮೂನ್ ರೂಫ್ ಬರುತ್ತೆ ಅಂತ ಹೇಳ್ಬೋದು. ನೀವು ನೋಡ್ತಾ ಇರ್ಬೋದು ಇದರಲ್ಲಿ ಬರೀ ಗ್ಲಾಸ್ ಇರುತ್ತೆ. ಸೊ ನಿಮಗೆ ಸನ್ ರೂಫ್ ಥರ ಬರೋದು, ಇದು ಮೂನ್ ರೂಫ್ ಅಷ್ಟೇ. ಸೊ ಗ್ಲಾಸ್ ಮಾತ್ರ ಇರುತ್ತೆ ಅಂತ ಹೇಳ್ಬೋದು. ನೋಡ್ತಾ ಇರ್ಬೋದು ನಿಮಗೆ ಎಲ್ಲಾನ ಹೊರಗಡೆ ನಿಮಗೆ ಮಲೆನಾಡು ಸೈಡ್ ಹೋಗೋದಾದ್ರೆ ಸೊ ನೀವು ಓಪನ್ ಮಾಡಿಕೊಂಡು ಹೋಗ್ಬೇಕಾದ್ರೆ ತುಂಬ ಸಗದಾಗಿ ವ್ಯೂ ಬರುತ್ತೆ ಅಂತ ಹೇಳ್ಬೋದು. ನಾವು ನೋಡ್ತಾ ಇರ್ಬೋದು ವ್ಯೂ ತುಂಬ ದೊಡ್ಡದಾಗಿದೆ ಮೂನ್ ರೂಫ್ ಮಾತ್ರ. ಸೊ ಸಾಕಾದಾಗ ಕಾಣಿಸುತ್ತೆ ಅಂತ ಹೇಳ್ಬೋದು ವ್ಯೂ. ಇಲ್ಲ ನೈಟ್ ಡ್ರೈವ್ ಮಾಡ್ತಾ ಇರ್ಬೇಕಾರೆ ಮತ್ತು ಎಲ್ಲ ನೇಚರಸ್ ಎಲ್ಲ ನಾವು ಡ್ರೈವ್ ಮಾಡ್ಬೇಕಾದ್ರೆ ವ್ಯೂ ಅಂತೂ ಮಸ್ತಾಗಿ ಕಾಣಿಸುತ್ತೆ ಅಂತ ಹೇಳ್ಬೋದು. ಸೊ ನಿಮಗೆ ರಿಯರ್ ಡೋರ್ ವ್ಯೂ ನೋಡಿದ್ರೆ ನೀವು ನೋಡ್ತಾ ಇರ್ಬೋದು ಫ್ರಂಟಲ್ಲಿ ಯಾವ ರೀತಿ ಇದು ಡೋರ್ ವ್ಯೂ ಅದೇ ರೀತಿ ಬರುತ್ತೆ ಅಂತ ಹೇಳ್ಬೋದು. ಸೊ ನಿಮಗೆ ಕ್ರೋಮ್ ಫಿನಿಶು ಮತ್ತು ಲಾಕ್ ಆ್ಯಂಡ್ ಅನ್ಲಾಕ್ ಡೋರ್ ಹ್ಯಾಂಡಲ್ಸು ಮತ್ತು ನಿಮಗೆ ಟೆಕ್ಸ್ಚರ್ ಕೂಡ ಕೊಟ್ಟಿದ್ದಾನೆ ಅಂತ ಹೇಳ್ಬೋದು. ಸೊ ಹಾಗೆ ನಿಮ್ಗೆ ಇಲ್ಲಿ ಲೆದರ್ ಟಚ್, ರಿಯರ್ ಡೋರಲ್ಲೂ ನಿಮಗೆ ಲೆದರ್ ಟಚ್ ಬರುತ್ತೆ ಅಂತ ಹೇಳ್ಬೋದು. ವಿತ್ ನಿಮಗೆ ಬಾಟಲ್ ಹೋಲ್ಡರು, 1 ಲೀಟರ್ ಬಾಟಲ್ ಹೋಲ್ಡರು ಮತ್ತು ನಿಮಗೆ ಸ್ವಲ್ಪ ಒಂದು ಫೋನು ಏನೇನು ಐಟಮ್ಸ್ ಇಡೋಕ್ಕೆ ಜಾಗ ಬರುತ್ತೆ ಅಂತ ಹೇಳ್ಬೋದು. ಹಾಗೆ ನಿಮಗೆ ವಿತ್ ಸ್ಪೀಕರ್ ಕೂಡ ಸಿಗುತ್ತೆ. ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ಸೊ ರಿಯರ್ ಸೀಟು ನಿಮಗೆ ನೋಡಿದ್ರೆ ಸೊ ನೋಡ್ತಾ ಇರ್ಬೋದು ರಿಯರ್ ಸೀಟು ಕಂಫರ್ಟು. ಸೊ ಫ್ರಂಟು ಸೀಟ್ನ ನಾನು ನೈಟ್ಗೆ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ನೀ ರೂಮ್ ಅಂತೂ ಡಿಸೆಂಟ್ ಎನಫ್ ಅಂತ ಹೇಳ್ಬೋದು. ಸೊ ತುಂಬ ಸಫಿಷಿಯೆಂಟ್ ಆಗಿದೆ. ಸೊ ಹಾಗೆ ನಿಮಗೆ ಹೆಡ್ ರೂಮ್ ಅಂತೂ ಯೂಸ್ ಎನಫ್ ಅಂತ ಹೇಳ್ಬೋದು. ಥೈ ಸಪೋರ್ಟು ಅಷ್ಟೇ ಡಿಸೆಂಟ್ ಎನಫ್ ಅಂತ ಹೇಳ್ಬೋದು. ಥೈ ಸಪೋರ್ಟ್ ಕೂಡ ನೋಡ್ತಾ ಇರ್ಬೋದು. 3 ಮೆಂಬರ್ಸ್ ಅಂತೂ ತುಂಬ ಚೆನ್ನಾಗಿ ಕೂತ್ಕೋಬೋದು. ಹಾಗೆ ನಿಮಗೆ ವಿತ್ ನೋಡ್ತಾ ಇರ್ಬೋದು 3 ಜನಕ್ಕೂ ನಿಮಗೆ ಅಡ್ಜಸ್ಟೇಬಲ್ ಹೆಡ್ ಕೂಡ ಸಿಗುತ್ತೆ ಅಂತ ನೋಡ್ತಾ ಇರ್ಬೋದು. 3 ಪ್ಯಾಸೆಂಜರ್ಸ್ಗೂ ನಿಮಗೆ ಅಡ್ಜಸ್ಟೇಬಲ್ ಹೆಡ್ ಕೂಡ ಸಿಗುತ್ತೆ. ಮತ್ತು ನಿಮಗೆ ಸೀಟ್ ಬೆಲ್ಟ್ ಆಪ್ಷನ್ಸ್ ಕೂಡ ಇದೆ ಅಂತ ಹೇಳ್ಬೋದು. ಸೊ ನೋಡ್ಬೋದು ನೀವು ವಿತ್ ನಿಮಗೆ ಸೀಟು ನಿಮಗೆ ರಿಕ್ಲೈನ್ ಕೂಡ ಆಗುತ್ತೆ ಅಂತ ಹೇಳ್ಬೋದು. ಹಾಗೆ ನಿಮಗೆ ನೋಡ್ಬೋದು ಈ ಕಡೆನೇ ಯಾವ ರೀತಿ ಸಿಗುತ್ತೆ ಅಂತ ಸೀಟ್ಸು ವಿತ್. ಸೊ ನಿಮಗೆ ಲುಕ್ಕು ಈ ರೀತಿ ಬರುತ್ತೆ ಅಂತ ಹೇಳ್ಬೋದು ರಿಯರ್ ಸೈಡಿಂದ ವ್ಯೂ. ಹಾಗೆ ನಿಮ್ಗೆ ಇಲ್ಲಿ AC ಕಂಟ್ರೋಲ್ಸ್ ಆಪ್ಷನ್ಸ್ ಕೂಡ ಬರುತ್ತೆ ನಿಮಗೆ. ವಿತ್ ನಿಮಗೆ ಟೈಪ್ C ಮತ್ತು ಟೈಪ್ ಏದು ಏನು ಚಾರ್ಜಿಂಗ್ದು ಪೋರ್ಟ್ ಕನೆಕ್ಷನ್ ಕೂಡ ಕೊಟ್ಟಿದ್ದಾರೆ. ವಿತ್ ಇಲ್ಲಿ ನಿಮಗೆ ಒಂದು ಫೋನ್ ಹೋಲ್ಡರ್ಸ್ ಇಡೋಷ್ಟು ಸ್ಪೇಸ್ ಬರುತ್ತೆ ಅಂತ ಹೇಳ್ಬೋದು. ನೀವು ನೋಡ್ತಾ ಇರ್ಬೋದು ಹಿಂದೆಗಡೆನೂ ಒಂದು ಇಬ್ಬರು ಕೂತ್ಕೊಳ್ಳೋಷ್ಟು ಸ್ಪೇಸ್ ಇದೆ ಅಂತ ಹೇಳ್ಬೋದು. ಸೊ ನೀವು ನೋಡ್ಬೋದು ಯಾವ ರೀತಿ ಇದೆ ಅಂತ. ಸೀಟು ಅಷ್ಟೇ ತುಂಬ ಕಂಫರ್ಟ್ ಅಂತ ಹೇಳ್ಬೋದು. ವಿತ್ ನಿಮಗೆ ಅಡ್ಜಸ್ಟಬಲ್ ಹೆಡ್ ಕೂಡ ಸಿಗುತ್ತೆ. ಸೊ ಹಾಗೆ ನೀವು ನೋಡೋದಾದ್ರೆ ನಿಮ್ಗೆ ಇಲ್ಲಿ ರೀಡಿಂಗ್ ಲ್ಯಾಂಪ್ ಕೂಡ ಬರುತ್ತೆ ಅಂತ ಹೇಳ್ಬೋದು ಸೆಂಟ್ರ್ ಪ್ಯಾಸೆಂಜರ್ಸ್ಗೆ. ವಿತ್ ನಿಮಗೆ AC ವೆಂಟ್ಸು ಅಷ್ಟೇ ನೀವು ನೋಡ್ತಾ ಇರ್ಬೋದು ಸೈಡಲ್ಲಿ ಬರುತ್ತೆ ನಿಮಗೆ ವಿತ್ AC ವೆಂಟ್ಸು ನೋಡ್ತಾ ಇರ್ಬೋದು. ಹಾಗೆ ರಿಯರ್ ಸೈಡ್ವರೆಗೂ ನಿಮಗೆ ಇಲ್ಲಿ AC ವೆಂಟ್ಸ್ ಕೊಟ್ಟಿದ್ದಾರೆ. ವಿತ್ ನಿಮಗೆ ಗ್ರ್ಯಾಬ್ ಹ್ಯಾಂಡ್ಲು ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಸ್ಪೀಕರ್ಸು ಅಷ್ಟೇ ರಿಯರ್ ಇದರಲ್ಲಿ ನೀವು ನೋಡ್ತಾ ಇರ್ಬೋದು ಸ್ಪೀಕರ್ಸ್ ಬರುತ್ತೆ. ಮತ್ತು ನಿಮ್ಗೆ ಇಲ್ಲಿ ಕಪ್ ಹೋಲ್ಡ್ರು ಕೂಡ ಕೊಟ್ಟಿದ್ದಾರೆ. ನೀವು ನೋಡ್ಬೋದು 1 ಲೀಟ್ರ್ ಬಾಟಲ್ ಹೋಲ್ಡರ್ಸ್ ಕೂಡ ಪ್ಲೇಸ್ ಮಾಡೋಕ್ಕೆ ಜಾಗ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ವೀಕ್ಷಕರೇ ಓವರಾಲ್ BYD AMX ರಿವ್ಯೂ ಇದಾಗಿತ್ತು. ಸೊ ಇದರ ಆನ್ ರೋಡ್ ಪ್ರೈಸ್ ಬರೋದಾರೆ ನಿಮಗೆ 6 ಸೀಟ್ರು ಪ್ರೀಮಿಯಮಲ್ಲಿ 6 ಸೀಟ್ರು ಬಂದು 38,00,000 ಬರುತ್ತೆ ಅಂತ ಹೇಳ್ಬೋದು. ಸೊ 7 ಸೀಟ್ರು ಬರೋದಾದ್ರೆ ನಿಮಗೆ 33,08,000 ಬರುತ್ತೆ. ನಿಮಗೆ ಸುಪೀರಿಯರ್ ಅಂತ ಬರುತ್ತೆ. ಸುಪೀರಿಯರ್ 6 ಸೀಟ್ರ್ ಬಂದು ನಿಮಗೆ 35,17,000 ಬರುತ್ತೆ. ಸೊ 7 ಸೀಟ್ರಲ್ಲಿ ಬಂದು ನಿಮಗೆ 35,90,000 ಬರುತ್ತೆ ಅಂತ ಹೇಳ್ಬೋದು. ಸೊ ಕೆಲವು ಯಾರು ಎಲೆಕ್ಟ್ರಿಕ್ ಗಾಡೀಲಿ MPV ನೋಡ್ತಾ ಇದ್ದಾರೆ ಅವ್ರಿಗೆ ಒಳ್ಳೆ ಚಾಯ್ಸ್ ಅಂತ ಹೇಳ್ಬೋದು. ಸೊ ನಿಮಗೆ BYD ಶೋರೂಮು ಕನಿಂಗ್ಹ್ಯಾಮ್ ರೋಡ್ದು ನಂಬರ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಹಾಗೆ ನಿಮಗೆ ಲೊಕೇಶನ್ ಕೂಡ ಪಿಂಗ್ ಮಾಡಿರ್ತೀನಿ. ಸೊ ಯಾರಿಗಾನ ನೋಡೋದಾದ್ರೆ ನೀವು ಬಂದು ಇಲ್ಲಿ ಲೊಕೇಟ್ ಮಾಡ್ಬೋದು. ಸೊ ಸ್ಟಾಫ್ ಕೂಡ ನಿಮಗೆ ಎಂಕರೇಜ್ ಮಾಡ್ತಾರೆ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ನಮ್ಮನ್ನೇ ಭೇಟಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.